ಬಳ್ಳಾರಿ ಜೈಲ್ಗೆ ದರ್ಶನ್ನ ಶಿಫ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ರಿಯಾಕ್ಟ್ ಮಾಡಿದ್ದಾರೆ. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದು ಪೊಲೀಸ್ ಇಲಾಖೆಯ ನಿರ್ಧಾರ ಅಂತ. ಪೊಲೀಸ್ ಇಲಾಖೆಯ ತೀರ್ಮಾನ ಇದು. ನಾನು ಬಳ್ಳಾರಿ ಉಸ್ತುವಾರಿ ಮಂತ್ರಿ ಇರಬಹುದು, ಆದರೆ ಡಿಜಿ ಅಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ ಬಳ್ಳಾರಿಗೆ ಜಮೀರ್ ಅಹಮದ್ ಅವರೇ ಕರ್ಕೊಂಡ್ಬಂದಿದ್ದಾರೆ. ನನ್ಗೆ ಅದು ಸಂಬಂಧ ಇಲ್ಲ. ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೇ ತಾವು ತೋರಿಸಿದ್ದೀರ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ನಿಮ್ಮ ಮಾಧ್ಯಮದಲ್ಲೇ ದೊಡ್ಡ ಒಂದು ವಾರ ಒಂದು ಇಶ್ಯೂ ಮಾಡಿದ್ರೆ ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾವೇನು ಮಾಡಿದ್ವಿ? ಅಹಮದ್ ಅವರು ಬಳ್ಳಾರಿ ಉಸ್ತುವಾರಿ ಸರ್, ಹಿಂಗಾಗಿ ಅವ್ರು ರಾಜ್ಯಕ್ಕೆ ತಗೊಳ್ಳಿಕ್ಕೆ ಅವರೇ ಅಲ್ಲಿ ಕರ್ಕೊಂಡು. ನಾನು ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ ಡಿಜಿ. ನಾನು ಬರೀ ನಾನು ಅದನ್ನು ನಾಳೆ ಎಲ್ಲ ಮಾತಾಡ್ತೀವಿ, ತಿಳ್ಕೊಳ್ತೀನಿ. ನಾವು ಕೊಟ್ಟಿದ್ದೀವಿ ನಮ್ಮ ಹತ್ರ ಬಂದಿರೋ ಮಾಹಿತಿ, ನಿಮ್ಮಂಥ ಕಚೇರಿಗಳಲ್ಲಿ ನಿಮ್ಮಂಥ ಸ್ನೇಹಿತರು ಕೊಟ್ಟಂಥ ಮಾಹಿತಿ ಮೇರೆಗೆ ನಾವು ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಯಾರೋ ಬಂದು ಅರ್ಜಿ ಕೊಡ್ತಾ ಇರ್ತಾರೆ ಅಂತ, ನಾಳೆ ನೀವು ಕೊಡ್ತಾ ಇರ್ತೀರ ಅರ್ಜಿ ನನ್ನ ಮೇಲೆ. ಇನ್ನು ಕೆಲವು ಲೀಡ್ಗಳು ರೆಡಿ ಆಯ್ತಾವ್ರೆ ನನ್ನ ಮೇಲೆ ಕೊಡೋಕ್ಕೆ, ಲಿಸ್ಟ್ ಮಾಡ್ತಾವ್ರೆ. ನನಗೂ ಗೊತ್ತಿದೆ. ದೇವರ ಆಶೀರ್ವಾದ ತಗೊಂಡಪ್ಪ ಅಂತ ಬಂದೆ. ತುಂಬ ಅದ್ಭುತ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ಒಳ್ಳೆ ಯಶಸ್ಸು, ಒಳ್ಳೆ ಗೆಲುವು. ನನ್ನ ಹುಟ್ಟುಹಬ್ಬಕ್ಕೆ, ಈ ವರ್ಷದ ಹುಟ್ಟುಹಬ್ಬಕ್ಕೆ ದೇವರು ಕೊಟ್ಟಂಥ ಅತಿಥಿ ಲಾಫಿಂಗ್ ಬುದ್ಧಾಗಿ ಪ್ರಮೋದ್ ಶೆಟ್ರಿಗೆ ಕೇಳಬೇಕು. ಥ್ಯಾಂಕ್ ಯು ಸೋ ಮಚ್. ತುಂಬ ದೊಡ್ಡ ಯಶಸ್ಸಾಗಿದೆ. ಶೆಟ್ರಿಗೆ ಬೆಸ್ಟ್ ವಿಶಸ್. ಹಾಗೆ ದೇವಿದು ದರ್ಶನ ಮಾಡ್ಕೊಂಡು ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದಾರೆ. ನೋಡ್ತೀನಿ. ಥ್ಯಾಂಕ್ ಯು. ಶೆಟ್ರಿಗೆ ಕೇಳಬೇಕು ಏನಿದೆ ಎಕ್ಸ್ಪೀರಿಯನ್ಸ್ ಅಂತ. ಥ್ಯಾಂಕ್ ಯು. ಇಲ್ಲ, ಥ್ಯಾಂಕ್ ಯು. ಈ ಕರೋನಾ ಬ್ರಹ್ಮಾಸ್ತ್ರವನ್ನ ಏನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಅದರ ಕೈಯಲ್ಲಿದೆ. ಅಂದರೆ ಮೈಕೇಲ್ ಡಿ ಕುನ್ನಾ ಅವರು ತನಿಖಾ ವರದಿಯ ಮಧ್ಯಂತರ ವರದಿಯನ್ನು ಏನು ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಇದೊಂದು ಪ್ರಬಲವಾದ ಅಸ್ತ್ರ ಆಗತ್ತಾ? ಕರೋನಾ ಅವಧಿಯ ಭ್ರಷ್ಟಾಚಾರದ ಬಗ್ಗೆ ಸಲ್ಲಿಸಿರ್ತಕ್ಕಂಥ ವರದಿಯ ವಿಚಾರದಲ್ಲಿ ಕೆ ಸುಧಾಕರ್ ಏನು ಹೇಳ್ತಾರೆ? ಇವರ ಸರ್ಕಾರ ದರೋಡೆಕೋರರ ಸರ್ಕಾರ ಅಂತ ರಿಯಾಕ್ಟ್ ಮಾಡಿದ್ದಾರೆ ಸುಧಾಕರ್ ಅವರು. ಇವರೆಲ್ಲ ಸತ್ಯ ಹರಿಶ್ಚಂದ್ರರ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವರೇನು ಪರ್ಮನೆಂಟಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ. ಇವರೇನು ಪರ್ಮನೆಂಟಾಗಿ ಇವರೇ ಸರ್ಕಾರದಲ್ಲಿ ಉಳಿದೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಯುವರ್ ಡೇಸ್ ಆರ್ ನಂಬರ್ಡ್. ಯುವರ್ ಡೇಸ್ ಆರ್ ನಂಬರ್ಡ್, ನಾಟ್ ಇಯರ್ಸ್. ಭಾಳ ಆಯುಸ್ಸಿದ್ರೂ 3 ವರ್ಷನೇ. ಆಮೇಲೆ ನಮ್ಮ ಸರ್ಕಾರ ಬರಲ್ವಾ? ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. ಅದೇನು ರಾಜಕೀಯ ದ್ವೇಷ ಸಾಧಿಸೋದು. ಇವ್ರಿಗೇನ ದ್ವೇಷ ಸಾಧನೆ ಮಾಡೋಕ್ಕೆ ಬರೋದು? ಎಲ್ಲ ಸತ್ಯಹರಿಶ್ಚಂದ್ರ ಸರ್ಕಾರನ ಇದು. ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ, ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು. ಈ ಸರ್ಕಾರ ದರೋಡೆಕೋರರ ಸರ್ಕಾರ. ಆ ಇಲಾಖೆಯಲ್ಲಿ ಪರ್ಸೆಂಟೇಜ್ ಅಲ್ಲ, ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಈ ಸರ್ಕಾರ. ಹೊಸ ಒಂದು ನಿಯಮ. ಕಾಂಗ್ರೆಸ್ ಕೈಯಲ್ಲಿ ಈಗ ಮೂಢ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಕರೋನಾ ಬ್ರಹ್ಮಾಸ್ತ್ರ ಇದೆ. ಸೊ ಕರೋನಾ ಸಂದರ್ಭದಲ್ಲಿ ನಡೆದ ಅವ್ಯವಹಾರಗಳ ವರದಿ, ತನಿಖಾ ವರದಿ, ಜಸ್ಟಿಸ್ ಜಾನ್ ಮೈಕೇಲ್ ಡಿ ಕುನ್ನಾ ಅವರ ನೇತೃತ್ವದ ವರದಿ, ಮಧ್ಯಂತರ ವರದಿಯನ್ನ ಕೊಟ್ಟಿದೆ. ಅದರಲ್ಲಿ ಭ್ರಷ್ಟಾಚಾರ ನಡೆದಿರೋ ಬಗ್ಗೆ ಉಲ್ಲೇಖ ಆಗಿದೆ ಅಂತ ಹೇಳಲಾಗಿದೆ. ಕೋಟ್ಯಂತರ ರೂಪಾಯಿ ಹಣ ದುರುಪಯೋಗ ಆಗಿರೋ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆಯಂತೆ. ಸುಮಾರು 1722 ಪುಟಗಳ ಮಧ್ಯಂತರ ವರದಿಯನ್ನ ಕುನ್ನಾ ಅವರು ಕೊಟ್ಟಿದ್ದಾರೆ. ಜಸ್ಟಿಸ್ ಕುನ್ನಾ ಅವರು ಅಕ್ರಮ ಎಸಗಿರುವವರ ವಿರುದ್ಧ ಹಾಗಾದ್ರೆ ಕ್ರಿಮಿನಲ್ ಕೇಸ್ ಆಗತ್ತಾ? ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಶಿಫಾರಸು ಮಾಡಿದ್ದಾರಾ? ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಬೃಹತ್ ಸಂಚಲನವನ್ನ ಉಂಟು ಮಾಡಬಲ್ಲಂತಹ
ವರದಿ ಜಸ್ಟಿಸ್ ಕುನ್ನಾ ಅವರು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಇದು ಮಧ್ಯಂತರ ವರದಿ. ಇನ್ನು ಏನೆಲ್ಲ ಬರುತ್ತೆ ಈ ವರದಿಯಲ್ಲಿ ಮುಂದೆ ಗೊತ್ತಿಲ್ಲ. ಸೊ ಹಲವು ರಾಜಕಾರಣಿಗಳ, ಹಲವು ನಾಯಕರ ನಾಯಕತ್ವಕ್ಕೆ ಕಂಟಕ ತರುತ್ತಾ ಈ ವರದಿ? ಖಂಡಿತ ಶ್ರೀಲಕ್ಷ್ಮಿ, ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಮಧ್ಯಂತರ ವರದಿ ಅಂತ ಏನು ಕೊಟ್ಟಿದ್ದಾರೆ ಜಾನ್ ಡಿ ಕುನ್ನಾ ಅವರು, ಆದರೆ ಇಲ್ಲಿ ಪ್ರಮುಖವಾಗಿ ಬಹುತೇಕ ಮೇಜರ್ ಆಗಿ ಭ್ರಷ್ಟಾಚಾರ ನಡೆದಕ್ಕಂಥ ಇಲಾಖೆಗಳ ವರದಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇನ್ನೊಂದು ವರದಿ ಕೊಡಬಹುದು, ಫೈನಲ್ ವರದಿ. ಅದಕ್ಕಿಂತ ಮುಖ್ಯವಾಗಿ ಮಧ್ಯಂತರ ವರದಿ ಏನಿದೆಯಲ್ಲ, ಇದರಲ್ಲೇ ಬಹುತೇಕ ಶಿಫಾರಸುಗಳನ್ನು ಸರ್ಕಾರಕ್ಕೆ ಕುನ್ನಾ ಅವರು ಮಾಡಿದ್ದಾರೆ ಅನ್ನುವಂಥದ್ದು, ಮತ್ತು ಪ್ರಿಲಿಮಿನರಿಯಾಗಿ ಯಾವೆಲ್ಲ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಮಾಹಿತಿನ ಸಂಪೂರ್ಣವಾಗಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ನಿನ್ನೆಷ್ಟೇ ಈ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ಈಗ ಅದನ್ನು ಸಿಎಂ ಅವರು ಒಂದಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮುಂದೆ 5ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಅವತ್ತು ಈ ಒಂದು ವರದಿ ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ಬರುತ್ತೆ. ಆ ಸಂದರ್ಭದಲ್ಲಿ ಈ ವರದಿಯನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿದ್ದೇ ಆಗಿದ್ದಲ್ಲಿ ಬಿಜೆಪಿ ಅವಧಿಯಲ್ಲಿ ಇದ್ದಂತಹ ಮಾಜಿ ಸಿಎಂ ಆಗಿರ್ಬೋದು, ಆರೋಗ್ಯ ಸಚಿವರಾಗಿರ್ಬೋದು, ಕಂದಾಯ ಸಚಿವರಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಇವರಿಗೆ ಒಂದಷ್ಟು ಕಂಟಕ ಅಂತೂ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಆ ಸಂದರ್ಭದಲ್ಲಿ ಇಲಾಖಾವಾರು ನಡೆದಂತಹ ಅಕ್ರಮಗಳನ್ನು ಪಟ್ಟಿ ಮಾಡಿ ಎಷ್ಟೆಷ್ಟು ಏನೇನೋ ಆಗಿದೆ ಅನ್ನುವಂಥ ಸಂಪೂರ್ಣವಾಗಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ವರದಿಯಲ್ಲಿ ಭ್ರಷ್ಟಾಚಾರ ಬಹುತೇಕ ಸಾಬೀತಾಗಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅದು ಭ್ರಷ್ಟಾಚಾರಗಳು ಆಗಿದ್ದ ಕಾರಣಕ್ಕಾಗಿ ಅವರ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ಗಳನ್ನು ದಾಖಲಿಸಬೇಕು ಅನ್ನುವಂಥ ಒಂದಷ್ಟು ಶಿಫಾರಸುಗಳನ್ನು ಕೂಡ ಜಾನ್ ಮೈಕಲ್ ಡಿ ಕುನ್ನಾ ಅವರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹೀಗಾಗಿ ಒಂದು ವೇಳೆ ರಾಜ್ಯ ಸರ್ಕಾರ ಮುಂದಿನ ಕ್ಯಾಬಿನೆಟ್ನಲ್ಲಿ ಗಂಭೀರವಾಗಿ ಪರಿಗಣಿಸಿದ್ದೇ ಆದಲ್ಲಿ ಈ ಒಂದು ವರದಿ ರಾಜ್ಯ ಬಿಜೆಪಿಯ ಒಂದಷ್ಟು ನಾಯಕರಿಗೆ ಬಹುದೊಡ್ಡ ಸಂಕಷ್ಟನ ತಂದೊಡ್ಡಬಹುದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.